ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ನಿಂದ ಮತ್ತೆ ಅಟ್ಯಾಕ್ ಆಗಿದೆ. ತಲ್ ಅಲ್ ಹವಾ ಪ್ರದೇಶದಲ್ಲಿ ಕ್ಷಿಪಣಿ ದಾಳಿಯಾಗಿದೆ. ಹೆಲಿಕಾಪ್ಟರ್ ಮೂಲಕ ಇಸ್ರೇಲ್ ಕ್ಷಿಪಣಿ ದಾಳಿಯಾಗಿದೆ. ವಸತಿ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್. ಕ್ಷಿಪಣಿ ದಾಳಿಯಿಂದ ಭಯಭೀತರಾಗಿದ್ದಾರೆ ನಾಗರಿಕರು. 7 ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. 12 ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗಾಜಾ ಪಟ್ಟಿ ಮೇಲಿನ ಇಸ್ರೇಲ್ ದಾಳಿ ಸದ್ಯಕ್ಕಂತೂ ನಿಲ್ಲುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಸದ್ಯಕ್ಕೆ ಈ ಒಂದು ವಸತಿ ನಿಲಯಗಳ ಧ್ವಂಸ ಮಾಡುವಂತಹ ಕೆಲಸಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಹೆಲಿಕಾಪ್ಟರ್ ಮುಖಾಂತರ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾದಂತಹ ದಾಳಿಗಳು ಆಗ್ತಾ ಇದೆ ಅಂತ ಹೇಳಿ. ಗಾಜಾದ ಅತ್ಯಂತ ಜನನಿಬಿಡ ಪ್ರದೇಶಗಳಲ್ಲಿಯೇ ತಲ್ ಅಲ್ ಹವಾ ಈ ಒಂದು ರೀಸನ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಈ ಒಂದು ದಾಳಿಯನ್ನ ಮಾಡ್ತಾ ಇದೆ. ಯುದ್ಧ ವಿಮಾನಗಳು ಕೂಡ ಮಾತ್ರವಲ್ಲದೆ ಈ ಬಾರಿ ಹೆಲಿಕಾಪ್ಟರ್ ಮುಖಾಂತರ ಕ್ಷಿಪಣಿಗಳನ್ನು ಉಡಾಯಿಸುವಂತಹ ಕೆಲಸವನ್ನ ಇಸ್ರೇಲ್ನ ಸೇನೆ ಅಟ್ಟಹಾಸವನ್ನ ಬೆರೀತಾ ಇದೆ. ದೃಶ್ಯಾವಳಿಗಳ ಮುಖಾಂತರ ನೀವು ಗಮನಿಸ್ತಾ ಹೋಗ್ಬೋದು. ಮತ್ತೆ ನೋಡಿ, ಅತ್ಯಂತ ಆತಂಕಕಾರಿ ವಿಷಯ ಏನಪ್ಪಾ ಅಂತಂದ್ರೆ ಈ ದಾಳಿ ನಡೆದಿರೋದು ಯಾವುದೇ ಮಿಲಿಟರಿ ನೆಲೆಯ ಮೇಲಲ್ಲ. ಮಿಲಿಟರಿ ನೆಲೆಯನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಆದರೆ ಆ ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಬದಲಿಗೆ ಸಾಮಾನ್ಯ ಜನರು ವಾಸಿಸುವಂತಹ ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಧ್ಯರಾತ್ರಿ ಅಥವಾ ಈ ಮುಂಜಾನೆ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಹೆಲಿಕಾಪ್ಟರ್ಗಳು ಪ್ರತ್ಯಕ್ಷವಾಗಿ ಮಿಸೈಲ್ ದಾಳಿಗಳನ್ನು ನಡೆಸಿರೋದು ಇಡೀ ವಸತಿ ಸಂಕೀರ್ಣಗಳನ್ನು ನರಶಾಹಿಯಾಗಿಸ್ತಾ ಇದೆ. ಜನರು ಇದೀಗ ಭಯಭೀತರಾಗಿದ್ದಾರೆ. ಸಾವು ನೋವುಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. Hey,